ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸವಿತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇವತ್ತು ಮನೆಯಲ್ಲಿ ಅಡುಗೆ ಏನೂ ಮಾಡಿಲ್ಲ, ಆಸ್ಪತ್ರೆಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟಿದ್ವಿ. ಪವಿ ಫೋನ್ ಮಾಡಿದ್ರು, ಆಸ್ಪತ್ರೆಗೆ ಡಿಸ್ಚಾರ್ಜ್ ಆಗಿ ಹೋಗ್ತೀವಿ ಬನ್ನಿ ಅಂತೇಳ್ಬಿಟ್ಟು. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನಾವು ಮಧ್ಯಾಹ್ನ ಹಬ್ಬದ ಅಡುಗೆ ಎಲ್ಲ ಮಾಡಿ ಮಧ್ಯಾಹ್ನ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅವ್ರಿಗೂ ಅಡುಗೆ ಮಾಡಿ ತಗೊಂಡು ಹೋಗೋಣ ಆಸ್ಪತ್ರೆಗೆ ಅಂತ ಅಂದ್ಕೊಂಡಿದ್ವಿ. ಇಲ್ಲ, ಬೇಗ ಡಿಸ್ಚಾರ್ಜ್ ಮಾಡ್ತಾರೆ, ಬೇಗ ಬನ್ನಿ ಅಂತ ಅಂದ್ಲು. ಅದಕ್ಕೋಸ್ಕರ ನಾವು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಮನೇಲೇನು ಅಡುಗೆ ಮಾಡಿಲ್ಲ. ಆಮೇಲೆ ಹೊರಟ್ವಿ, ಮಳೆ ಬೇರೆ ಬಂತು. ಮತ್ತು ಮಳೇಲಿ ಹೋಗೋದು ಎಲ್ಲಿ ಅಂತೇಳ್ಬಿಟ್ಟು 1 ಅವರ್ ಮಳೆ ಆಯಿತು. ಆಮೇಲೆ ಮನೇಲೇ ಚಪಾತಿ ಮತ್ತು ಪಲ್ಯಲ್ಲಿತ್ತು, ಅದನ್ನ ತಿನ್ಕೊಂಡು ಹೋಗೋಣ ಲೈಟಾಗಿ. ಆಮೇಲೆ ಬೇಕಾದ್ರೆ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಹೊರಟ್ವಿ. ತಿಂದ್ಬಿಟ್ಟು ಹೊರಟ್ವಿ. ಆಮೇಲೆ ಅಲ್ಲಿಂದ ಅಲ್ಲಿಗೆ ಹೋದ್ಮೇಲೆ 6 ಗಂಟೆನೇ ಆಯಿತು ಡಿಸ್ಚಾರ್ಜು. ಮಧ್ಯಾಹ್ನ ಹೋಗಿ ಎಲ್ಲೂ ಊಟ ಮಾಡೋಕ್ಕೂ ಆಗಲಿಲ್ಲ. 6 ಗಂಟೆಗೆ ಅವ್ರನ್ನ ಮನೆಗೆ ಕಳಿಸ್ಬಿಟ್ಟು ನಾವು ಹಳ್ಳಿ ಮನೆ ಅಂತ ಹೇಳಿಬಿಟ್ಟು ಬಾಳೆಲೆ ಊಟ ಅಲ್ಲಿ ಹೋಗಿದ್ವಿ. ತುಂಬ ದಿನ ಅಂದ್ಕೊಂಡಿದ್ವಿ ಹಳ್ಳಿ ಮನೆ ಊಟ, ಬಾಳೆಲೆ ಊಟ ಚೆನ್ನಾಗಿರುತ್ತಲ್ವ, ಹೋಗೋಣ ಅಂತ ಹೇಳ್ಬಿಟ್ಟು. ಇವತ್ತು ಹಬ್ಬ ಅಲ್ವಾ, ಹಬ್ಬದಲ್ಲಿ ಬಾಳೆಲೆ ಊಟ ಅಂದ್ರೇ ತುಂಬಾ ಇಷ್ಟ. ನನಗಂತೂ ಹೇಳ್ಬೇಕು ಅಂತಂದರೆ ಬಾಳೆಲೆ ಊಟ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಹೋಗೋಣ ಅಂತ ಅಲ್ಲಿ ಹೋದ್ವಿ. ಅಲ್ಲಿ 6 ಗಂಟೆಗೆ ಅವ್ರನ್ನ ಕಳಿಸಿ 6:15 ಬಸ್ಸಿಗೆ ಹೋದ್ವಿ ನಾವು. ಅಲ್ಲಿಗೆ ಹೋಗೋರೊಳಗೆ 7:30 8 ಗಂಟೆನೇ ಆಯಿತು. ಅಲ್ಲಿ ನೋಡಿದರೆ ತುಂಬ ಜನ ಇದ್ದರು. ಅಲ್ಲೊಂದು ಸ್ವಲ್ಪ ವೆಯ್ಟ್ ಮಾಡಿ ಊಟ ಮಾಡಿಬಿಟ್ಟು ಮನೆಗೆ ಬಂದ್ವಿ ನಾವು. ಆಮೇಲೆ ಮನೇಲೇನು ಅವತ್ತು ಅಡುಗೆನೇ ಮಾಡಿಲ್ಲ ನಾವು ಅಂತಂದರೆ ನಾವು ಊರಿಗೂ ಹೋಗಿಲ್ಲ. ನಮ್ಮೂರಲ್ಲಿ ಹಬ್ಬ ಇರಲಿಲ್ಲ, ದೀಪಾವಳಿ. ಏನಕ್ಕೆ ಅಂತ ಅಂದರೆ ನಮ್ಮ ಆಗಿದ್ರು. ಅದಕ್ಕೆ ನಮ್ಮದು ಡಿಲಿವರಿ ಎಲ್ಲ ಆದರೆ ಸೂತ್ಕ ಆಗುತ್ತೆ, ಅದಕ್ಕೋಸ್ಕರ ನಾವು ಆ ಊರಲ್ಲಿ ಹಬ್ಬ ಇರಲಿಲ್ಲ. ನಾವು ಇಲ್ಲೂ ಹಬ್ಬ ಏನು ಮಾಡಿಲ್ಲ. ಅದಕ್ಕೆ ನೀನೇನು ಹಬ್ಬ ಮನೇಲೇನು ಹಬ್ಬ ಮಾಡಿಲ್ವಲ್ಲ, ಅದಕ್ಕೆ ಬಾಳೆಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿರೋದು. ತುಂಬ ದಿನ ಅಂದ್ಕೊಂಡಿದ್ವಿ ಹೋಗೋಣ ಅಂತ ಹೇಳ್ಬಿಟ್ಟು, ಹೋಗೋಕ್ಕೆ ಆಗಿರಲಿಲ್ಲ. ತುಂಬಾ ಇಷ್ಟ ಆಯಿತು. ಯಾರು ಬೇಕಾದರೂ ಹೋಗಿ ವಿಸಿಟ್ ಮಾಡಿ ಊಟ ಮಾಡಿ ಬರ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಬ್ಬದ ದಿನ ಹೋದ್ರಂತೂ ವೆರೈಟಿ ಇದು ಇರುತ್ತೆ. ಬೇರೆ ಟೈಮು ನನಗೆ ಗೊತ್ತಿಲ್ಲ, ನಾನು ಹೋಗಿರೋದು ಹಬ್ಬದ ಟೈಮ್ ಅಲ್ವಾ. ವೆರೈಟಿ ಎಲ್ಲ ಇತ್ತು, ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು ಅಲ್ಲಿ ಊಟ ಮಾಡಿ ಆಮೇಲೆ ಲಾಸ್ಟಲ್ಲಿ ಐಸ್ ಕ್ರೀಮ್ ಕೊಟ್ಟರು. ಐಸ್ ಕ್ರೀಮು ಒಳಗಡೆ ತಿನ್ನೋಕ್ಕಾಗಿಲ್ಲ, ಯಾಕೆ ಅಂತಂದರೆ ತುಂಬ ರಶ್ ಇದ್ದರು. ಅದಕ್ಕೆ ಹೊರಗಡೆ ಬಂದು ತಿಂತಾಯಿದ್ದೀವಿ. ಒಂಥರ ಖುಷಿ ಆಯಿತು ಅಲ್ಲಿ ಹೋಗಿ ಬಂದಿದ್ದಕ್ಕೆ. ಆಮೇಲೆ ನಾನು ಅಲ್ಲಿಂದ ಬಂದಮೇಲೆ ಲಾಗೇನು ಕಂಟಿನ್ಯೂ ಮಾಡಿಲ್ಲ. ನೆಕ್ಸ್ಟೇನು ಮಾಡಿಲ್ಲ, ಅದಕ್ಕೂ ನೆಕ್ಸ್ಟ್ ಡೇ ಮಾಡಿದೆ. 2 ದಿನ ಬಿಟ್ಬಿಟ್ಟು ನಾನು ಲಾಗ್ ಕಂಟಿನ್ಯೂ ಮಾಡಿರೋದು. ಅವತ್ತೂ ಆಗಿಲ್ಲ, ಅದಕ್ಕೋಸ್ಕರ. ಆಮೇಲೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಯಾವ ಥರ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದೇನು ತೋರಿಸ್ತಾ ಇಲ್ಲ, ಸುಮ್ಮನೆ ಜಸ್ಟ್ ನಾನು ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ನಾನು ವುಡನ್ ಮಸಾಲೆ ಬಾಕ್ಸು ಬುಕ್ ಮಾಡಿದ್ದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅದು ಬಂದಿದೆ, ಈ ಥರ ಇದೆ ನೋಡಿ. ಅಂದರೆ ನನಗೆ ಯೂಸ್ಫುಲ್ ಅನ್ನಿಸ್ತು, ತುಂಬಾ ಚೆನ್ನಾಗಿದೆ. ನಾನು ತುಂಬ ಬಾಕ್ಸ್ಗಳೆಲ್ಲ ಇಟ್ಕೊಂಡಿದ್ದೆ ನಾನು, ಅದಕ್ಕೆ ನನಗೆ ಯೂಸ್ ಆಗಲ್ಲ ಬೇಡ ಅಂತ ಅಂದ್ಕೊಂಡು ನಾನು ಎಷ್ಟು ದಿನ ಬುಕ್ ಮಾಡಿರಲಿಲ್ಲ. ಆಮೇಲೆ ಮೀಶೋದಲ್ಲಿ ನೋಡಿದೆ, ಚೆನ್ನಾಗಿತ್ತು, ಬುಕ್ ಮಾಡಿದೆ. ಅದು ಬಂದಮೇಲೆ ಗೊತ್ತಾಯಿತು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಒಂಥರ ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ಹಬ್ಬ ನಮ್ಮ ಊರಲ್ಲಿ ಹಬ್ಬ ಇರಲಿಲ್ಲ, ನಮಗೂ ಹಬ್ಬ ಇರಲಿಲ್ವಲ್ಲ, ನಾವೇನು ಹಬ್ಬ ಮಾಡಿಲ್ಲ ದೀಪಾವಳಿನ. ಅಂದರೆ ನಮ್ಮ ಮಲೆನಾಡು ಸೈಡು ದೀಪಾವಳಿ ಚೆನ್ನಾಗಿರುತ್ತೆ, ಖುಷಿ ಇರುತ್ತೆ. ಆದರೆ ನಮ್ಮ ಕಡೆ ಇರಲಿಲ್ಲಲ್ಲ ಈ ವರ್ಷ, ಅದಕ್ಕೋಸ್ಕರ ನಾವು ಹೋಗಿಲ್ಲ. ಹಬ್ಬ ಇದ್ದಿದ್ರೆ ಊರಿಗೆ ಹೋಗ್ತಿದ್ವಿ. ನಾವು ಯಾವ ಥರ ದೀಪಾವಳಿ ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ದೀಪಾವಳಿ ಬಂದಿರಲಿಲ್ವಲ್ಲ, ಈ ವರ್ಷ ಬಂದಿತ್ತು, ತೋರಿಸೋಣ ಅಂತ ಅಂದ್ಕೊಂಡೆ. ಹೋಗಿಲ್ಲ ಹಬ್ಬಕ್ಕೆ. ನಂತರ ಹಬ್ಬದಲ್ಲಿ ಖುಷಿ ಇರುತ್ತೆ, ಅಲ್ಲಿ ಏನೇನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತಾ ಇದೆ, ಖುಷಿ ಇರುತ್ತೆ. ಅದಕ್ಕೆ ನಾವು ಅಂದ್ಕೊಂಡ್ವಿ ಹಬ್ಬದಲ್ಲಿ ಬೆಂಗಳೂರಲ್ಲಿ ಇದ್ದೀವಲ್ಲ, ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನು ಮಾಡೋದು, ನಮ್ಮ ಮನೆಯವರು ಫುಲ್ಲು ಬ್ಯುಸಿ ಇದ್ದರು, ಹೋಗೋಕ್ಕಾಗಿರಲಿಲ್ಲ. ಅಟ್ಲೀಸ್ಟ್ ಒಂದು ಕಾಂತಾರ ಫಿಲಮ್ ನೋಡೋಕ್ಕಾರು ಹೋಗೋಣ ಅಂತ ಅಂದ್ಕೊಂಡ್ವಿ, ಅದಕ್ಕೂ ಫ್ರೀ ಇರಲಿಲ್ಲ. ಅವತ್ತು ಆಸ್ಪತ್ರೆಗೆ ಹೋಗಿದ್ವಲ್ಲ, ಅವತ್ತಿನ ದಿನ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಆಸ್ಪತ್ರೆಯಲ್ಲೇ ಲೇಟ್ ಆಯಿತು. ಆಸ್ಪತ್ರೆಯಿಂದ ಬೇಗ ಬಂದಿದ್ದರೆ ನಾವು ಇಲ್ಲಿ ಹೋಗ್ತಾ ಇದ್ವಿ ಕಾಂತಾರ ಫಿಲಮಿಗೆ. ನೋಡಬೇಕು, ಒಂದಿನ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವತ್ತಿದೆ ರಜೆ, ಯಾವತ್ತು ಅಂದರೆ ನಮ್ಮ ಮನೆಯವರಿಗೆ ಸಂಡೇನೇ ಅಷ್ಟೇ ರಜೆ ಇರೋದು. ಹಬ್ಬದಿಂದ ಸಂಡೇನೂ ರಜೆ ಇರಲಿಲ್ಲ ಅವರಿಗೆ, ಅದಕ್ಕೋಸ್ಕರ ನಾವು ಹೋಗೋಕ್ಕಾಗಲಿಲ್ಲ. ಮಕ್ಕಳು ಹೋಗೋಣ ಕಾಂತಾರ ಫಿಲಮ್ ನೋಡೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಏನು ಗೊತ್ತಾ, ನೈಟ್ ಹೋಗ್ಬಾರ್ದಂತೆ ಕಾಂತಾರ ಫಿಲಮ್ ನೋಡೋಕ್ಕೆ. ನೈಟ್ ಹೋದರೆ ಭಯ ಆಗುತ್ತೆ ಮಮ್ಮಿ, ಬೇಡ ಅಂತಂದರು. ನಾವು ಏನೂ ಆಗಲ್ಲ, ಹೋಗೋಣ ಅಂತ ಹೇಳ್ತಾ ಇದ್ದೀವಿ. ನೋಡಬೇಕು, ಒಂದಿನ ಸಂಡೇ ಹೋಗಬೇಕು, ಯಾವಾಗಾಗುತ್ತೋ ಏನೋ ಗೊತ್ತಿಲ್ಲ. ಯಾವಾಗಲಾದ್ರು ಫ್ರೀ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ.
ಚಿಕನ್ ಬಿರಿಯಾನಿ ಎಲ್ಲ ಮಾಡಿ ಆಯಿತು. ಅವತ್ತು ಸಂಡೇ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಅವತ್ತು ಹೋಗೋಕ್ಕಾಗಲಿಲ್ಲ. ಅವತ್ತು ನಮ್ಮ ಮನೆಯವ್ರ ರಜೆ ಇರಲಿಲ್ಲ. ಅದಕ್ಕೋಸ್ಕರ ಸಂಡೇನೂ ಎಲ್ಲೂ ಹೋಗಿಲ್ಲ, ಮನೇಲೇ ಇದ್ವಿ. ನಾನು ಮೀಶೋದಿಂದ 2 ಡೈಲಿ ಯೂಸ್ ಪ್ಯಾಂಟ್ ತರಿಸಿದ್ದೀನಿ. ಚೆನ್ನಾಗಿದೆ, ಬಟ್ಟೆನೂ ಚೆನ್ನಾಗಿದೆ, ಪಾಕೆಟಿಂಗ್ ಇದೆ, ಎಲಾಸ್ಟಿಕ್ಕು ಎಲ್ಲ ತುಂಬ ಚೆನ್ನಾಗಿದೆ, ಸ್ಪೆಂಡ್ ಆಗುತ್ತೆ. ತುಂಬಾ ಯೂಸ್ಫುಲ್ ಅನ್ನಿಸ್ತು ನನಗೆ. ಪರವಾಗಿಲ್ಲ, ಓಕೆ ಅನ್ನಿಸ್ತು, ಚೆನ್ನಾಗಿದೆ. ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿಲ್ಲ ಅಂತ ಅಂದಿದ್ರೆ ನಾನು ತೋರಿಸ್ತಾ ಇರಲಿಲ್ಲ. ಇದ್ರ ಲಿಂಕ್ ಏನಾದ್ರು ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಯಾರು ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.